ಗೆಳೆಯರೇ, ಈ ನಾಗರಿಕತೆಯ ನಾಗಾಲೋಟದ ಕಾಲದಲ್ಲಿ ಹಳೆಯ ಮೌಲ್ಯಗಳೆಲ್ಲ ಕೊಚ್ಚಿ ಹೋಗಿ ಕೇವಲ ಮನುಷ್ಯ ತನ್ನ ಸುಖಕ್ಕಾಗಿ ಭೂಮಿಯ ಮೇಲಿನ ಎಲ್ಲವನ್ನು ನಾಶ ಮಾಡುತ್ತಾ ಕೊನೆಗೆ ಏನೂ ಯಾರೂ ಉಳಿಯದಂತಹ ಗತಿಗೆ ತಲುಪಿದ್ದೇವೆ. ಆದರೆ ಜವಾಬ್ದಾರಿಯಾದ ಮನುಷ್ಯ ಇಡೀ ಬ್ರಹ್ಮಾಂಡದಲ್ಲಿರುವ ಒಂದೇ ಒಂದು ಗ್ರಹ ಜೀವಿಗಳಿರೋದು ಎಂಬುದನ್ನು ಅರಿತುಕೊಂಡು ಅದರ ಮೇಲಿರುವ ಪರಿಸರವನ್ನು ಉಳಿಸಿದರೆ ಜೊತೆಯಲ್ಲಿರುವ ಜೀವಜಾಲ ಎಲ್ಲ ಉಳಿಯುತ್ತದೆ ಅನ್ನೋದನ್ನು ಅರಿತುಕೊಂಡು ಆ ಬಗ್ಗೆ ಕೆಲಸ ಮಾಡಬೇಕಾಗಿದೆ. ಕಳೆದ 50 ವರ್ಷಗಳಿಂದ ಈ ಪರಿಸರ ಉಳಿಸಿ ಅನ್ನುವುದು ಒಂದು ಕ್ಲೀಶೆಯ ಮಾತಾಗಿ ಹೋಗಿದೆ. ಎಲ್ಲರ ಬಾಯಲ್ಲೂ ಪರಿಸರ ಉಳಿಸಿ ಅಂತ ಹೇಳ್ಕೊಂಡೇ ಪರಿಸರ ನಾಶ ಮಾಡ್ತಾವ್ರೆ. ಹೀಗಾದರೆ ಮುಂದೆ ನಾವಂತೂ ಬದುಕೋದ್ವಿ, ಮುಂದೆ ಮಕ್ಕಳು ಬದುಕೋದೇ ಕಷ್ಟ ಆಗುತ್ತೆ ಭೂಮಿ ಮೇಲೆ. ಆದ್ದರಿಂದ ನಮ್ಮ ಜೊತೆ ಭೂಮಿ ಮೇಲೆ ಮನುಷ್ಯನಿಗೆ ಮಾತ್ರ ಅಲ್ಲ ಹಕ್ಕಿರೋದು, ಜೊತೆಯಲ್ಲಿರುವ ಎಲ್ಲ ಜೀವ ಜಾಲಗಳು, ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ನಮ್ಮಷ್ಟೇ ಇದಿದೆ, ಯೋಗ್ಯತೆ ಇದೆ ಅದ್ರಲ್ಲಿ ಬದುಕೋದಕ್ಕೆ. ಅದಕ್ಕೋಸ್ಕರ ಆ ಪರಿಸರನ ಉಳಿಸೋದಕ್ಕೆ ಸುಮ್ಮನೆ ಬಾಯಿ ಮಾತಿಂದ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೊಂದು ಸಣ್ಣದಾದ ಉಪಾಯವನ್ನು ನಾವು ಕಂಡುಕೊಳ್ಬಹುದು. ಅದೇನು ಅಂದರೆ, ನಮ್ಮ ಜೊತೆಯಲ್ಲೇ ನಮಗೆಲ್ಲ ಕಡೆ ಚೆನ್ನಾಗಿ ಕಾಣುವ ಹಕ್ಕಿಗಳ ಬಗ್ಗೆ ನಾವು ತಿಳ್ಕೊತಾ ಬಂದರೆ ಏನಾಗುತ್ತೆ, ಅದರ ಬಗ್ಗೆ ಕುತೂಹಲ ಮೂಡಿ ಜೊತೆಯಲ್ಲಿ ಅವುಗಳು ಬದುಕುವ ಪರಿಸರದ ಬಗ್ಗೆನೂ ಕೂಡ ನಮಗೆ ಅರಿವಾಗುತ್ತಾ ಬಂದು ಪರಿಸರದ ಒಂದೊಂದು ಹೆಜ್ಜೆಗಳನ್ನು, ಅದರ ಮೂಲ ತತ್ವಗಳನ್ನು ತಿಳ್ಕೊಳ್ತಾ ಬರಬಹುದು ಮತ್ತು ಮಕ್ಕಳಿಗೆ ಸುಲಭವಾಗಿ ಅವುಗಳನ್ನು ಹೇಳ್ತಾ ಬರಬಹುದು. ಈಗ ಹೆಚ್ಚು ವಿಷಯ ಬೇಡದೆ ಕಾಗೆಗಳ ವಿಷಯಕ್ಕೆ ಹಕ್ಕಿಗಳಲ್ಲಿ ಮುಖ್ಯವಾಗಿ ನಮ್ಗೆ ಕಾಣಿಸೋದು ಕಾಗೆಗಳಲ್ವ, ಅದ್ರ ಬಗ್ಗೆ ನೋಡ್ತಾ ಬರೋಣ. ಕಾಗೆ ಅಂದರೆ ನಮಗೆ ತಿಳಿದಾಗೆ ಕಪ್ಪು ಬಣ್ಣ ಇರುತ್ತೆ. ಆದರೆ ಅದರಲ್ಲಿ 2 ಪ್ರಭೇದ ನಾವು ನೋಡ್ಬೋದು. ಅದರಲ್ಲಿ ಒಂದು ಪ್ರಭೇದ ಗಾಢ ಕಪ್ಪು, ದಟ್ಟವಾದ ಕಪ್ಪಿರುತ್ತೆ, ಕೊಕ್ಕು ಬಲಿಷ್ಠವಾಗಿರುತ್ತೆ. ಅದನ್ನು ಕಾಡು ಕಾಗೆ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಜಂಗಲ್ ಕ್ರೌ ಅಂತ ಕರೀತಾರೆ. ಸುಲಭವಾಗಿ ನಮಗೆಲ್ಲ ಕಡೆ ಕಾಣಿಸುತ್ತೆ. ನಾವು ಸ್ವಲ್ಪ ಗಮನ ಕೊಟ್ಟು ನೋಡಬೇಕಷ್ಟೆ. ಅದನ್ನು ಚಿತ್ರಗಳಲ್ಲಿ ನೋಡಬಹುದು. ನಂತರದಲ್ಲಿ ಕಾಡು ಕಾಗೆ ಇಷ್ಟು ಕಪ್ಪಿಲ್ಲದ ಸ್ವಲ್ಪ ತಿಳಿಗಪ್ಪಿನ ಮತ್ತು ಕುತ್ತಿಗೆ ಭಾಗ ಮತ್ತು ಹೊಟ್ಟೆ ತಳಭಾಗದಲ್ಲಿ ಮತ್ತಷ್ಟು ತಿಳಿಯಾಗಿ ಬೂದು ಬಣ್ಣ ಕಾಣಿಸುವ ಮತ್ತೊಂದು ಪ್ರಭೇದ ಇದೆ. ಅದನ್ನು ಊರು ಕಾಗೆ ಅಂತ ಕರಿತೀವಿ, ಅಂದರೆ ಕಾಮನ್ ಕ್ರೌ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದು ಬಹಳ ಸುಲಭವಾದ ವಿಷಯ. ಯಾಕಂದರೆ ನಾವು ಸಾಮಾನ್ಯವಾಗಿ ಎಲ್ಲೋದ್ರೂ ಕಾಗೆಗಳು ನೋಡ್ತಾ ಇರ್ತೀವಿ. ಅದನ್ನು ನೋಡಿ ನಾವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಒಂದು ಆಶ್ಚರ್ಯವಾದ ವಿಷಯ ನಮಗೆ ಕಾಣಿಸುತ್ತೆ. ಹಾಗೆ ಬೇರೆಲ್ಲ ಜೀವಿಗಳ ಬಗ್ಗೆಯೂ ಇದೇ ಆಶ್ಚರ್ಯವನ್ನು ಉಳಿಸ್ಕೊಳ್ಳುತ್ತಾ ಹೋಗೋಣ. ಮುಂದಿನ ಹೆಜ್ಜೆಗಳಲ್ಲಿ ಇವುಗಳ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಮೊದಲ ಹೆಜ್ಜೆಯಲ್ಲಿ ಇಷ್ಟು ಸಾಕು ಅನಿಸುತ್ತೆ. ಗೆಳೆಯರೇ, ಈ ನಾಗರಿಕತೆಯ ನಾಗಾಲೋಟದ ಕಾಲದಲ್ಲಿ ಹಳೆಯ ಮೌಲ್ಯಗಳೆಲ್ಲ ಕೊಚ್ಚಿ ಹೋಗಿ ಕೇವಲ ಮನುಷ್ಯ ತನ್ನ ಸುಖಕ್ಕಾಗಿ ಭೂಮಿಯ ಮೇಲಿನ ಎಲ್ಲವನ್ನು ನಾಶ ಮಾಡುತ್ತಾ ಕೊನೆಗೆ ಏನೂ ಯಾರೂ ಉಳಿಯದಂತಹ ಗತಿಗೆ ತಲುಪಿದ್ದೇವೆ. ಆದರೆ ಜವಾಬ್ದಾರಿಯಾದ ಮನುಷ್ಯ ಇಡೀ ಬ್ರಹ್ಮಾಂಡದಲ್ಲಿರುವ ಒಂದೇ ಒಂದು ಗ್ರಹ ಜೀವಿಗಳಿರೋದು ಎಂಬುದನ್ನು ಅರಿತುಕೊಂಡು ಅದರ ಮೇಲಿರುವ ಪರಿಸರವನ್ನು ಉಳಿಸಿದರೆ ಜೊತೆಯಲ್ಲಿರುವ ಜೀವಜಾಲ ಎಲ್ಲ ಉಳಿಯುತ್ತದೆ ಅನ್ನೋದನ್ನು ಅರಿತುಕೊಂಡು ಆ ಬಗ್ಗೆ ಕೆಲಸ ಮಾಡಬೇಕಾಗಿದೆ. ಕಳೆದ 50 ವರ್ಷಗಳಿಂದ ಈ ಪರಿಸರ ಉಳಿಸಿ ಅನ್ನುವುದು ಒಂದು ಕ್ಲೀಶೆಯ ಮಾತಾಗಿ ಹೋಗಿದೆ. ಎಲ್ಲರ ಬಾಯಲ್ಲೂ ಪರಿಸರ ಉಳಿಸಿ ಅಂತ ಹೇಳ್ಕೊಂಡೇ ಪರಿಸರ ನಾಶ ಮಾಡ್ತಾವ್ರೆ. ಹೀಗಾದರೆ ಮುಂದೆ ನಾವಂತೂ ಬದುಕೋದ್ವಿ, ಮುಂದೆ ಮಕ್ಕಳು ಬದುಕೋದೇ ಕಷ್ಟ ಆಗುತ್ತೆ ಭೂಮಿ ಮೇಲೆ. ಆದ್ದರಿಂದ ನಮ್ಮ ಜೊತೆ ಭೂಮಿ ಮೇಲೆ ಮನುಷ್ಯನಿಗೆ ಮಾತ್ರ ಅಲ್ಲ ಹಕ್ಕಿರೋದು, ಜೊತೆಯಲ್ಲಿರುವ ಎಲ್ಲ ಜೀವ ಜಾಲಗಳು, ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ನಮ್ಮಷ್ಟೇ ಇದಿದೆ, ಯೋಗ್ಯತೆ ಇದೆ ಅದ್ರಲ್ಲಿ ಬದುಕೋದಕ್ಕೆ. ಅದಕ್ಕೋಸ್ಕರ ಆ ಪರಿಸರನ ಉಳಿಸೋದಕ್ಕೆ
ಸುಮ್ಮನೆ ಬಾಯಿ ಮಾತಿಂದ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೊಂದು ಸಣ್ಣದಾದ ಉಪಾಯವನ್ನು ನಾವು ಕಂಡುಕೊಳ್ಬಹುದು. ಅದೇನು ಅಂದರೆ, ನಮ್ಮ ಜೊತೆಯಲ್ಲೇ ನಮಗೆಲ್ಲ ಕಡೆ ಚೆನ್ನಾಗಿ ಕಾಣುವ ಹಕ್ಕಿಗಳ ಬಗ್ಗೆ ನಾವು ತಿಳ್ಕೊತಾ ಬಂದರೆ ಏನಾಗುತ್ತೆ, ಅದರ ಬಗ್ಗೆ ಕುತೂಹಲ ಮೂಡಿ ಜೊತೆಯಲ್ಲಿ ಅವುಗಳು ಬದುಕುವ ಪರಿಸರದ ಬಗ್ಗೆನೂ ಕೂಡ ನಮಗೆ ಅರಿವಾಗುತ್ತಾ ಬಂದು ಪರಿಸರದ ಒಂದೊಂದು ಹೆಜ್ಜೆಗಳನ್ನು ಅದರ ಮೂಲ ತತ್ವಗಳನ್ನು ತಿಳ್ಕೊಳ್ತಾ ಬರಬಹುದು ಮತ್ತು ಮಕ್ಕಳಿಗೆ ಸುಲಭವಾಗಿ ಅವುಗಳನ್ನು ಹೇಳ್ತಾ ಬರಬಹುದು. ಈಗ ಹೆಚ್ಚು ವಿಷಯ ಬೇಡದೆ ಕಾಗೆಗಳ ವಿಷಯಕ್ಕೆ ಹಕ್ಕಿಗಳಲ್ಲಿ ಮುಖ್ಯವಾಗಿ ನಮ್ಗೆ ಕಾಣಿಸೋದು ಕಾಗೆಗಳಲ್ವ, ಅದ್ರ ಬಗ್ಗೆ ನೋಡ್ತಾ ಬರೋಣ. ಕಾಗೆ ಅಂದರೆ ನಮಗೆ ತಿಳಿದಾಗೆ ಕಪ್ಪು ಬಣ್ಣ ಇರುತ್ತೆ, ಆದರೆ ಅದರಲ್ಲಿ 2 ಪ್ರಭೇದ ನಾವು ನೋಡ್ಬೋದು. ಅದರಲ್ಲಿ ಒಂದು ಪ್ರಭೇದ ಗಾಢ ಕಪ್ಪು, ದಟ್ಟವಾದ ಕಪ್ಪಿರುತ್ತೆ, ಕೊಕ್ಕು ಬಲಿಷ್ಠವಾಗಿರುತ್ತೆ. ಅದನ್ನು ಕಾಡು ಕಾಗೆ ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ಜಂಗಲ್ ಕ್ರೌ ಅಂತ ಕರೀತಾರೆ. ಸುಲಭವಾಗಿ ನಮಗೆಲ್ಲ ಕಡೆ ಕಾಣಿಸುತ್ತೆ, ನಾವು ಸ್ವಲ್ಪ ಗಮನ ಕೊಟ್ಟು ನೋಡಬೇಕಷ್ಟೆ. ಅದನ್ನು ಚಿತ್ರಗಳಲ್ಲಿ ನೋಡಬಹುದು. ನಂತರದಲ್ಲಿ ಕಾಡು ಕಾಗೆ ಇಷ್ಟು ಕಪ್ಪಿಲ್ಲದ ಸ್ವಲ್ಪ ತಿಳಿಗಪ್ಪಿನ ಮತ್ತು ಕುತ್ತಿಗೆ ಭಾಗ ಮತ್ತು ಹೊಟ್ಟೆ ತಳಭಾಗದಲ್ಲಿ ಮತ್ತಷ್ಟು ತಿಳಿಯಾಗಿ ಬೂದು ಬಣ್ಣ ಕಾಣಿಸುವ ಮತ್ತೊಂದು ಪ್ರಭೇದ ಇದೆ. ಅದನ್ನು ಊರು ಕಾಗೆ ಅಂತ ಕರಿತೀವಿ, ಅಂದರೆ ಕಾಮನ್ ಕ್ರೌ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದು ಬಹಳ ಸುಲಭವಾದ ವಿಷಯ, ಯಾಕಂದರೆ ನಾವು ಸಾಮಾನ್ಯವಾಗಿ ಎಲ್ಲೋದ್ರೂ ಕಾಗೆಗಳು ನೋಡ್ತಾ ಇರ್ತೀವಿ. ಅದನ್ನು ನೋಡಿ ನಾವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಒಂದು ಆಶ್ಚರ್ಯವಾದ ವಿಷಯ ನಮಗೆ ಕಾಣಿಸುತ್ತೆ. ಹಾಗೆ ಬೇರೆಲ್ಲ ಜೀವಿಗಳ ಬಗ್ಗೆಯೂ ಇದೇ ಆಶ್ಚರ್ಯವನ್ನು ಉಳಿಸ್ಕೊಳ್ಳುತ್ತಾ ಹೋಗೋಣ. ಮುಂದಿನ ಹೆಜ್ಜೆಗಳಲ್ಲಿ ಇವುಗಳ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಮೊದಲ ಹೆಜ್ಜೆಯಲ್ಲಿ ಇಷ್ಟು ಸಾಕು ಅನಿಸುತ್ತೆ.